ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸೇವಾ ಇನ್ಪುಗೆ ಯಾರೆಲ್ಲ ಯುವನಿಧಿ ಅಮೌಂಟು ತಿಂಗಳ ಪಡಿತಾ ಇರ್ತಾರಲ್ಲ ಅವರು ಕಂಪಲ್ಸರಿವಾಗಿ ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳೋದು ಕಡ್ಡಾಯವಾಗಿರ್ತದೆ ಅಂತ ಹೇಳ್ಬೋದು. ನಾನು ಇದೊಂದು ವಿಡಿಯೋದಲ್ಲಿ ಯಾವ ರೀತಿ ನಾವೇ ಮನೆಯಲ್ಲಿ ಕುಳಿತುಕೊಂಡು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳೋದು ಎಂಬುದು ಇದೊಂದು ವಿಡಿಯೋದಲ್ಲಿ ಈಗ ತಿಳಿಸಿಕೊಡ್ತೀನಿ. ಈಗ ನೋಡ್ಬೋದು, ನಾನು ಸೇವಾ ಸಿಂಧುಗೆ ಲಾಗಿನ್ ಆಗ್ತಾ ಇದ್ದೇನೆ. ನೀವು ಕೂಡ ಲಾಗಿನ್ ಆಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಸಹ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಲಾಗಿನ್ ಆಗ್ಬೋದು. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಈಗ ನಾನು ಇಲ್ಲಿ ನನ್ನ ಮೊಬೈಲ್ ನಂಬರು, OTP ಮತ್ತು ಕ್ಯಾಪ್ಚಾನ ಹಾಕಿಕೊಳ್ಬೇಕಾಗ್ತದೆ. ಈಗ ನಾವು ಹೊಸ ನ್ಯೂ ಯೂಸರ್ ಆಗಿದ್ದರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ನ್ಯೂ ಯೂಸರ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಅಕೌಂಟನ್ನು ಕೂಡ ನಾವು ಇಲ್ಲಿ ಕ್ರಿಯೇಟ್ ಮಾಡಿಕೊಳ್ಬೋದು. ಈಗ ನನ್ನ ಆಲ್ರೆಡಿ ಇದರಲ್ಲಿ ಲಾಗಿನ್ ಇರೋದ್ರಿಂದ ನನ್ನ ಮೊಬೈಲ್ ನಂಬರನ್ನು ಹಾಕಿಕೊಳ್ತೇನೆ. ಮೊಬೈಲ್ ನಂಬರನ್ನು ಹಾಕಿಕೊಂಡ ನಂತರ ಕೆಳಗಡೆ ನೋಡ್ಬೋದು OTP ಅಂತ ಇರುತ್ತೆ. OTP ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೇನೆ. ಏನಾದರೂ ಒಂದು ಸಲ OTP ಬರೆದಿದ್ದರೆ ಮತ್ತೊಮ್ಮೆ ರೀಸೆಂಟ್ OTP ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಒಂದು ಸಲ OTP ಬರೆದಿದ್ದರೆ ಮತ್ತೊಮ್ಮೆ ರೀಸೆಂಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು OTPಯನ್ನು ಹಾಕಿಕೊಳ್ಬೇಕಾಗ್ತದೆ. OTPಯನ್ನು ಹಾಕಿಕೊಂಡ ನಂತರ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾನ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಳಿ. ಕ್ಯಾಪ್ಚಾ ಹಾಕಿದ ನಂತರ ಸಬ್ಮಿಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಬರುತ್ತೆ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ. ಈಗ ಇಲ್ಲಿ ನೋಡ್ಬೋದು ಮೆನು ಅಂತಿರುತ್ತೆ, ಮ್ಯಾನೇಜ್ ಪ್ರೊಫೈಲ್ ಮತ್ತು ಅಪ್ಲೈ ಫಾರ್ ಸರ್ವಿಸಸ್ ಅಂತಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಈಗ ನಾನು ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಮಗೆ ಸುಮಾರು ಸರ್ವಿಸಸ್ಗಳು ಬರ್ತವೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ. ಹಾಗಾಗಿ ಈಗ ನೀವು ಇಲ್ಲಿ ನೋಡ್ಬೋದು, ಈಗ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳೋದ್ರಿಂದ ಇಲ್ಲಿ ಸರ್ಚ್ ಬಾರಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಯುವ ಅಂತ ಸರ್ಚ್ ಮಾಡಿಕೊಳ್ಳಿ. ನೋಡ್ಬೋದು ನೀವು ಇಲ್ಲಿ ಹೊಸ ಅರ್ಜಿ ಆಗಿದ್ದರೆ 1ನೇ ಆಪ್ಷನು, ಏನಾದರೂ ನಾವು ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಬೇಕಾದ್ರೆ 2ನೇ ಆಪ್ಷನು, 3ನೇ ಆಪ್ಷನಲ್ಲಿ ನಾವು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಸಲ್ಲಿಸೋದು ಆಗಿರುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ಇಲ್ಲಿ 1ನೇದು ಆಧಾರ್ ಅಥೆಂಟಿಕೇಶನ್ ಅಂದರೆ ಆಧಾರದ ದೃಢೀಕರಣ ಅಂತ ಇರುತ್ತೆ. ನಾನು ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಆಧಾರ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಬೇಕಾಗ್ತದೆ. ಯಾರ್ದು ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ತಿದ್ದಿಲ್ಲ ಅವ್ರದ್ದು ಇಲ್ಲಿ ಆಧಾರ್ ಸಂಖ್ಯೆಯನ್ನು 12 ಡಿಜಿಟಿನ ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಬೇಕಾಗ್ತದೆ. ಆಧಾರ್ ಸಂಖ್ಯೆ ಹಾಕಿದ ನಂತರ ಇಲ್ಲಿ ಒಂದು ಪಾಪಪ್ ಇರುತ್ತೆ. ಆ ಪಾಪಪ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಆ ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪಾಪಪ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ OTP ಅಂತ ಇರುತ್ತೆ. OTP ಮೇಲೆ ಅನ್ನೋದ್ರ ಮೇಲೆ ಕೂಡ ನಾವು ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಈಗ ನೋಡ್ಬೋದು OTP ಪಡೆಯಿರಿ ಅಂತ ಇರುತ್ತೆ. OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಮಗೊಂದು OTP ಸಹ ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ಹಾಕಿಕೊಳ್ಬೇಕಾಗ್ತದೆ. ನಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೊಂದು OTP ಬಂದಿರುತ್ತೆ. ಆ OTPಯನ್ನು ಹಾಕಿಕೊಳ್ಳಿ. OTPಯನ್ನು ಹಾಕಿಕೊಂಡ ನಂತರ ಸಬ್ಮಿಟ್ ಮೇಲೆ ಸಲ್ಲಿಸೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸೆಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ಇಲ್ಲಿ ಪ್ರೊಸೆಸಿಂಗ್ ಆಗಲಿಕ್ಕೆ ಸ್ವಲ್ಪ ಟೈಮಿಂಗ್ ಆಗ್ತದೆ. ಅದು ಟೈಮಿಂಗ್ ಆದ ನಂತರ ಇಲ್ಲಿ ಕ್ಲಿಕ್ ಹರ್ ಟು ರಿಟರ್ನ್ ಅಂತ ಬರುತ್ತೆ ತಾನಾಗಿ. ಅದು ನೀವು ಈಗ ನೋಡ್ಬೋದು ಇಲ್ಲಿ OTPಯನ್ನು ಕರೆಕ್ಟಾಗಿ ಹಾಕಿಕೊಳ್ಳಿ. OTPಯನ್ನು ಹಾಕಿಕೊಂಡ ನಂತರ ಕ್ಲಿಕ್ ಹರ್ ಟು ರಿಟರ್ನ್ ಅಂತ ಬರುತ್ತೆ ತಾನಾಗಿ. ಅದು ಮತ್ತೊಮ್ಮೆ ಹೋಮ್ ಪೇಜಿಗೆ ಬರುತ್ತೆ. ಈಗ ನೀವು ಇಲ್ಲಿ ನೋಡ್ಬೋದು ಮತ್ತೊಮ್ಮೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಆಧಾರ ವಿವರಗಳನ್ನು ಪಡೆಯಿರಿ ಅಂತಿದೆಯಲ್ಲ, ಗೆಟ್ ಆಧಾರ್ ಡೀಟೇಲ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಈಗ ನೋಡ್ಬೋದು ಆಧಾರ ವಿವರಗಳನ್ನು ಪಡೆದ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಹೆಸರು ಬರುತ್ತೆ ಮತ್ತು ಅದೇ ರೀತಿಯಾಗಿ ನಿಮ್ಮ ಯುವ ನಿಧಿ ನೋಂದಣಿ ಸಂಖ್ಯೆ ಬರುತ್ತೆ ಮತ್ತು ಅದೇ ರೀತಿಯಾಗಿ ನಿಮ್ಮ ಪದವಿ ನೋಂದಣಿ ಸಂಖ್ಯೆ ಬರುತ್ತೆ ಮತ್ತು ಯಾವ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ತಿದ್ರಲ್ಲ ಫೆಬ್ರವರಿ ಮತ್ತು ಅದು ಕೂಡ ಇಲ್ಲಿ ತೋರಿಸುತ್ತೆ. ಇದಾದ ನಂತರ ನೀವು ಇಲ್ಲಿ ಕೆಳಗಡೆ ನೀವು ಸಹ ನೋಡ್ಬೋದು ಮೇನ್ ಆಗಿರೋದು ಇದೆ ಅಂತ ಹೇಳ್ಬೋದು. ಇಲ್ಲಿ ಕೆಳಗಡೆ ಏನೆಲ್ಲ ಮಾಹಿತಿ ಇದೆ ಎಂಬುದು ಮೊದಲು ಓದಿಕೊಳ್ಳಿ. ಯಾರಾದರೂ ಕೂಡ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಅಮೌಂಟ್ ಬರಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಎಸ್ ಅಂತಲೇ ಕ್ಲಿಕ್ ಮಾಡಿಕೊಳ್ಳಿ. ಹೌದು ಅಥವಾ ಇಲ್ಲ ಅಂತ ಇರುತ್ತಲ್ಲ, ಹಾಗಾಗಿ ಇಲ್ಲಿ ಎಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಳ್ತೀನಿ. ಕರೆಕ್ಟಾಗಿ ಓದಿಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಎಸ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಈಗ ನಾನು ಎಸ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಒಂದು ಏನಪ್ಪ ಅಂತಂದರೆ ಒಂದು ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾನ ಕೂಡ ನಾವು ಇಲ್ಲಿ ಹಾಕಿಕೊಳ್ಬೇಕಾಗ್ತದೆ. ನೀವು ಮೊದಲು ಆ ಎಸ್ ಅಂತ ಏನಿದೆಯಲ್ಲ ಎಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಸಹ ಇರುತ್ತೆ. ಆ ಕ್ಯಾಪ್ಚಾನ ನಾವು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡಿಕೊಳ್ಬೇಕಾಗ್ತದೆ. ಈ ಕ್ಯಾಪ್ಚಾನ ಹಾಕಿಕೊಂಡ ನಂತರ ಇಲ್ಲಿ ನೀವು ನೋಡ್ಬೋದು ಸಬ್ಮಿಟ್ ಅಂತ ಇದೆ ನೋಡಿ, 2ನೇ ಆಪ್ಷನ್ ಏನಿದೆಯಲ್ಲ ಆ ಸಬ್ಮಿಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಈಗ ನಾನು ನೋಡ್ಬೋದು ಕ್ಯಾಪ್ಚಾನ ಹಾಕಿಕೊಳ್ತೀನಿ. ಕ್ಯಾಪ್ಚಾನ ಹಾಕಿಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ರೊಸೆಸಿಂಗ್ ಆಗಲಿಕ್ಕೆ ಸ್ವಲ್ಪ ಟೈಮಿಂಗ್ ಆಗ್ತದೆ. ಅದು ನೀವು ಇಲ್ಲಿ ಕೂಡ ನೋಡ್ಬೋದು. ಈಗ ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಮುಂದಿನ ಹಂತ ಇದೆ ಅಂತಲೇ ಹೇಳ್ಬೋದು. ಈಗ ನೀವು ಹಾಕಿರೋ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟಾಗಿದೆಯಲ್ಲ ಎಂಬುದು ತಿಳಿದುಕೊಂಡ ನಂತರ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಕೆಳಗಡೆ ಒಂದು ಎಡಿಟ್ ಆಪ್ಷನ್ ಇರುತ್ತೆ. ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಳ್ಬೋದು. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗ್ತದೆ. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಗಿ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಮುಂದಿನ ಹಂತ ಇದೆ ಅಂತಲೇ ಹೇಳ್ಬೋದು. ಈಗ ನೀವು ಹಾಕಿರೋ ಮಾಹಿತಿ ಎಲ್ಲವೂ ಕೂಡ ಕರೆಕ್ಟಾಗಿದೆಯಲ್ಲ ಎಂಬುದು ತಿಳಿದುಕೊಳ್ಳಿ. ತಿಳಿದುಕೊಂಡ ನಂತರ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಕೆಳಗಡೆ ಒಂದು ಎಡಿಟ್ ಆಪ್ಷನ್ ಇರುತ್ತೆ. ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಳ್ಬೋದು. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೋಡ್ಬೋದು ನಮ್ಮದು ಇಲ್ಲಿಗೆ ಕಂಪ್ಲೀಟ್ ಆಗಿ
ಸೆಲ್ಫ್ ಡಿಕ್ಲರೇಷನ್ ಮಾಡುವುದು ಮುಗಿದಂತೆ ಅಂತಲೇ ಹೇಳ್ಬೋದು. ಈಗ ಇದನ್ನು ನೀವು ಪ್ರಿಂಟನ್ನು ಕೂಡ ತೆಗೆದುಕೊಳ್ಬೋದು ಅಥವಾ ಎಕ್ಸ್ಪೋರ್ಟು PDF ಅಂದರೆ ನಿಮ್ಮ ಕಂಪಲ್ಸರಿಯಾಗಿ ಇದನ್ನು ಪ್ರಿಂಟರ್ ಅಥವಾ ತೆಗೆದುಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು PDF ಮುಖಾಂತರ. ನೀವು ಈಗ ನೋಡ್ಬೋದು, ನಾನು ಎಕ್ಸ್ಪೋರ್ಟ್ PDF ಮೇಲೆ ಕ್ಲಿಕ್ ಮಾಡಿಕೊಳ್ತೇನೆ. ಎಕ್ಸ್ಪೋರ್ಟ್ PDF ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅದು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಬರುತ್ತೆ. ಇದನ್ನು ನಾವು ಕಂಪಲ್ಸರಿಯಾಗಿ ತಿಂಗಳು ಸೇವ್ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಮಾಹಿತಿ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ತಿಳಿಸಲು ನಾನು ಪ್ರಯತ್ನ ಪಡ್ತೀನಿ. ಯುವನಿಧಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಇದೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.